ನಮ್ಮ ಮೆಟ್ರೋ ಸಂಚಾರಕ್ಕೆ ಬಾಯ್ ಬಾಯ್ ಅಂತಿದ್ದಾರೆ ಜನ. ದರ ಏರಿಕೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ಗೆ ಭಾರಿ ಹೊರೆಯಾಯ್ತು. ನಮ್ಮ ಮೆಟ್ರೋ ಏರೋದನ್ನೇ ನಿಲ್ಲಿಸಂತಿದೆ ಪ್ರಯಾಣಿಕರು. ಅಗ್ಗದ ಸಾರಿಗೆ ಕಡೆಗೆ ಹೆಜ್ಜೆ ಹಾಕ್ತಿದ್ದಾರೆ ಸಿಟಿ ಜನ. ಮೇಡಮ್, ಇದನ್ನ ನಾವು ಪದೇ ಪದೇ ನಮ್ಮ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆಯಿಂದ ಪದೇ ಪದೇ ನಾವು ಹೇಳಿದೀವಿ. ಇವಾಗ ಮೆಟ್ರೋ ಇದು ರಿಪೋರ್ಟ್ಸ್ ಬಂದಿದೆ ಅಲ್ಲ, ಒಂದೇ ತಿಂಗಳಲ್ಲಿ 40 ಲ್ಯಾಕ್ ಯೂಸರ್ಸ್ ಟೋಟಲ್ ಕ್ಯುಮುಲೇಟಿವ್ ಆಗಿ 40 ಲ್ಯಾಕ್ ಯೂಸರ್ಸ್ ಮೆಟ್ರೋನ್ ಬಿಟ್ಟಿದ್ದಾರೆ. ಸೊ ಹಿಂಗಂದ್ರೆ ಆ 40 ಲಕ್ಷ ಜನ ಎಲ್ಲಿದ್ದಾರೆ ಇವತ್ತು ರಸ್ತೆ ಮೇಲಿದ್ದಾರೆ, ಇಲ್ಲ ಬೇರೆ ಟ್ರಾನ್ಸ್ಪೋರ್ಟ್. ತುಂಬಾ ಜನ ನೀವು ಈಗ ಇದೇ ತಗೊಂಡ್ರೆ ಮೇಡಮ್, ಹೂಮಾರ್ ಅವರು ಎಷ್ಟೋ ಜನ ಮಾರ್ಕೆಟ್ ಇಂದ ನೆಲಮಂಗಲ ಹೋಗೋರು ತುಂಬಾ ಜನ ಹೆಣ್ಮಕ್ಳು ಇವತ್ತು ಬರ್ತಾನೆ ಇಲ್ಲ. ನಾನು ಗಮನಿಸಿದ್ವಿ, ಬರ್ತಾ ಇಲ್ಲ. ಯಾಕಂದ್ರೆ ದಿ ಕ್ಯಾನಾಟ್ ಅಫೋರ್ಡ್. ಪಾಪ ಅವರಿಗೆ ಹೂ ಕಟ್ಬಿಟ್ಟು ಸಿಗೋ ಚಿಲ್ಲರೆ ಪಾಪ 300 ರೂಪಾಯಿ 200 ರೂಪಾಯಲ್ಲಿ ಇವ್ರು ಮೆಟ್ರೋಗೆ 150 ರೂಪಾಯಿ ಕೊಡ್ಬೇಕು. ಅವ್ರು ಯಾಕೆ ಬರ್ತಾರೋ, ಅವ್ರು ಬಸ್ಸಲ್ಲೇ ಯೂಸ್ ಮಾಡ್ತಾರೋ. ಅವ್ರು ಮೊದಲು ಮೆಟ್ರೋದಲ್ಲಿ ಬೇಗ ಹೋಗ್ಬೋದು, ತೂಕ ಇರುತ್ತೆ, ಮೆಟ್ರೋ ಹೆಲ್ಪ್ ಆಗುತ್ತೆ ಅಂತ ಬರ್ತಾರೆ. ಸೊ ಅವ್ರಿಗೆ ಹಿಂಗ್ ಅನ್ಯಾಯ ಹಾಕಿರಿ. ಈ ತರ ಎಷ್ಟೋ ಜನ, ಅದರಲ್ಲೂ ಮಹಿಳೆಯರಿಗೆ ಮೇಡಮ್ ತುಂಬಾ ತೊಂದರೆ ಆಗಿರೋದು. ಪಾಪ ಅವರಿಗೆ ಬೇಗ ಹೋಗ್ಬೇಕು. ಮೆಟ್ರೋ ಇಟ್ ಇಸ್ ಬಿಕಮ್ ಪಾರ್ಟ್ ಆಫ್ ಅವರ್ ಲೈಫ್, ನಮ್ಮ ಜೀವನದ ಭಾಗ ಆಗೋಗ್ಬಿಟ್ಟಿದೆ. 7 ಗಂಟೆಗೆ ಎದ್ದು ರೆಡಿ ಆಗಿ 8 ಗಂಟೆಗೆ ನಾವು ಹೋಗ್ತಿದ್ವಿ. ಎಷ್ಟೋ ಜನ ಬೈಕೊಂಡು ಓಡಾಡ್ತಿದ್ದಾರೆ, ಇನ್ನು ಮಿಕ್ಕಿದವ್ರು ಬಿಟ್ಬಿಟ್ಟಿದ್ದಾರೆ. ಅದರಿಂದ ಇವತ್ತು ಮಾಲಿನ್ಯ ಹೆಚ್ಚಳ ಆಗಿದೆ ಅಂತ ವರದಿಗಳು ದಿನ ಬರ್ತಾ ಇದೆ. ಎಲ್ಲಿಂದ ಮಾಲಿನ್ಯ ಹೆಚ್ಚಳ ಆಗುತ್ತೆ ಸಡನ್ ಆಗಿ? ಯಾಕಂದ್ರೆ ಈ ಮೆಟ್ರೋ ಇಂದ ಬಿಡುಗಡೆ ಜನಗಳೆಲ್ಲ ಬಿಟ್ಬಿಟ್ಟು ಇವತ್ತು ಗಾಡಿ ತಗೊಂಡಿದ್ದಾರೆ. ನಮ್ಮ ಮೆಟ್ರೋ ಸಂಚಾರಕ್ಕೆ ಬಾಯ್ ಬಾಯ್ ಅಂತಿದ್ದಾರೆ ಜನ. ದರ ಏರಿಕೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ಗೆ ಭಾರಿ ಹೊರೆಯಾಯ್ತು. ನಮ್ಮ ಮೆಟ್ರೋ ಏರೋದನ್ನೇ ನಿಲ್ಲಿಸಂತಿದೆ ಪ್ರಯಾಣಿಕರು. ಅಗ್ಗದ ಸಾರಿಗೆ ಕಡೆಗೆ ಹೆಜ್ಜೆ ಹಾಕ್ತಿದ್ದಾರೆ ಸಿಟಿ ಜನ. ಮೇಡಮ್, ಇದನ್ನ ನಾವು ಪದೇ ಪದೇ ನಮ್ಮ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆಯಿಂದ ಪದೇ ಪದೇ ನಾವು ಹೇಳಿದೀವಿ. ಇವಾಗ ಮೆಟ್ರೋ ಇದು ರಿಪೋರ್ಟ್ಸ್ ಬಂದಿದೆ ಅಲ್ಲ, ಒಂದೇ ತಿಂಗಳಲ್ಲಿ 40 ಲ್ಯಾಕ್ ಯೂಸರ್ಸ್ ಟೋಟಲ್ ಕ್ಯುಮುಲೇಟಿವ್ ಆಗಿ 40 ಲ್ಯಾಕ್ ಯೂಸರ್ಸ್ ಮೆಟ್ರೋನ್ ಬಿಟ್ಟಿದ್ದಾರೆ. ಸೊ ಹಿಂಗಂದ್ರೆ ಆ 40 ಲಕ್ಷ ಜನ ಎಲ್ಲಿದ್ದಾರೆ ಇವತ್ತು ರಸ್ತೆ ಮೇಲಿದ್ದಾರೆ, ಇಲ್ಲ ಬೇರೆ ಟ್ರಾನ್ಸ್ಪೋರ್ಟ್. ತುಂಬಾ ಜನ ನೀವು ಈಗ ಇದೇ ತಗೊಂಡ್ರೆ ಮೇಡಮ್, ಹೂಮಾರ್ ಅವರು ಎಷ್ಟೋ ಜನ ಮಾರ್ಕೆಟ್ ಇಂದ ನೆಲಮಂಗಲ ಹೋಗೋರು ತುಂಬಾ ಜನ ಹೆಣ್ಮಕ್ಳು ಇವತ್ತು ಬರ್ತಾನೆ ಇಲ್ಲ. ನಾನು ಗಮನಿಸಿದ್ವಿ, ಬರ್ತಾ ಇಲ್ಲ. ಯಾಕಂದ್ರೆ ದಿ ಕ್ಯಾನಾಟ್ ಅಫೋರ್ಡ್. ಪಾಪ ಅವರಿಗೆ ಹೂ ಕಟ್ಬಿಟ್ಟು ಸಿಗೋ ಚಿಲ್ಲರೆ ಪಾಪ 300 ರೂಪಾಯಿ 200 ರೂಪಾಯಲ್ಲಿ ಇವ್ರು ಮೆಟ್ರೋಗೆ 150 ರೂಪಾಯಿ ಕೊಡ್ಬೇಕು. ಅವ್ರು ಯಾಕೆ ಬರ್ತಾರೋ, ಅವ್ರು ಬಸ್ಸಲ್ಲೇ ಯೂಸ್ ಮಾಡ್ತಾರೋ. ಅವ್ರು ಮೊದಲು ಮೆಟ್ರೋದಲ್ಲಿ ಬೇಗ ಹೋಗ್ಬೋದು, ತೂಕ ಇರುತ್ತೆ, ಮೆಟ್ರೋ ಹೆಲ್ಪ್ ಆಗುತ್ತೆ ಅಂತ ಬರ್ತಾರೆ. ಸೊ ಅವ್ರಿಗೆ ಹಿಂಗ್ ಅನ್ಯಾಯ ಹಾಕಿರಿ. ಈ ತರ ಎಷ್ಟೋ ಜನ, ಅದರಲ್ಲೂ ಮಹಿಳೆಯರಿಗೆ ಮೇಡಮ್ ತುಂಬಾ ತೊಂದರೆ ಆಗಿರೋದು. ಪಾಪ ಅವರಿಗೆ ಬೇಗ ಹೋಗ್ಬೇಕು. ಮೆಟ್ರೋ ಇಟ್ ಇಸ್ ಬಿಕಮ್ ಪಾರ್ಟ್ ಆಫ್ ಅವರ್ ಲೈಫ್, ನಮ್ಮ ಜೀವನದ ಭಾಗ ಆಗೋಗ್ಬಿಟ್ಟಿದೆ. 7 ಗಂಟೆಗೆ ಎದ್ದು ರೆಡಿ ಆಗಿ 8 ಗಂಟೆಗೆ ನಾವು ಹೋಗ್ತಿದ್ವಿ. ಎಷ್ಟೋ ಜನ ಬೈಕೊಂಡು ಓಡಾಡ್ತಿದ್ದಾರೆ, ಇನ್ನು ಮಿಕ್ಕಿದವ್ರು ಬಿಟ್ಬಿಟ್ಟಿದ್ದಾರೆ. ಅದರಿಂದ ಇವತ್ತು ಮಾಲಿನ್ಯ ಹೆಚ್ಚಳ ಆಗಿದೆ ಅಂತ ವರದಿಗಳು ದಿನ ಬರ್ತಾ ಇದೆ. ಎಲ್ಲಿಂದ ಮಾಲಿನ್ಯ ಹೆಚ್ಚಳ ಆಗುತ್ತೆ ಸಡನ್ ಆಗಿ? ಯಾಕಂದ್ರೆ ಈ ಮೆಟ್ರೋ ಇಂದ ಬಿಡುಗಡೆ ಜನಗಳೆಲ್ಲ ಬಿಟ್ಬಿಟ್ಟು ಇವತ್ತು ಗಾಡಿ ತಗೊಂಡಿದ್ದಾರೆ. ನಮ್ಮ ಮೆಟ್ರೋ ಸಂಚಾರಕ್ಕೆ ಬಾಯ್ ಬಾಯ್ ಅಂತಿದ್ದಾರೆ ಜನ. ದರ ಏರಿಕೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ಗೆ ಭಾರಿ ಹೊರೆಯಾಯ್ತು. ನಮ್ಮ ಮೆಟ್ರೋ ಏರೋದನ್ನೇ ನಿಲ್ಲಿಸಂತಿದೆ ಪ್ರಯಾಣಿಕರು. ಅಗ್ಗದ ಸಾರಿಗೆ ಕಡೆಗೆ ಹೆಜ್ಜೆ ಹಾಕ್ತಿದ್ದಾರೆ ಸಿಟಿ ಜನ. ಮೇಡಮ್, ಇದನ್ನ ನಾವು ಪದೇ ಪದೇ ನಮ್ಮ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆಯಿಂದ ಪದೇ ಪದೇ ನಾವು ಹೇಳಿದೀವಿ. ಇವಾಗ ಮೆಟ್ರೋ ಇದು ರಿಪೋರ್ಟ್ಸ್ ಬಂದಿದೆ ಅಲ್ಲ, ಒಂದೇ ತಿಂಗಳಲ್ಲಿ 40 ಲ್ಯಾಕ್ ಯೂಸರ್ಸ್ ಟೋಟಲ್ ಕ್ಯುಮುಲೇಟಿವ್ ಆಗಿ 40 ಲ್ಯಾಕ್ ಯೂಸರ್ಸ್ ಮೆಟ್ರೋನ್ ಬಿಟ್ಟಿದ್ದಾರೆ. ಸೊ ಹಿಂಗಂದ್ರೆ ಆ 40 ಲಕ್ಷ ಜನ ಎಲ್ಲಿದ್ದಾರೆ ಇವತ್ತು ರಸ್ತೆ ಮೇಲಿದ್ದಾರೆ, ಇಲ್ಲ ಬೇರೆ ಟ್ರಾನ್ಸ್ಪೋರ್ಟ್. ತುಂಬಾ ಜನ ನೀವು ಈಗ ಇದೇ ತಗೊಂಡ್ರೆ ಮೇಡಮ್, ಹೂಮಾರ್ ಅವರು ಎಷ್ಟೋ ಜನ ಮಾರ್ಕೆಟ್ ಇಂದ ನೆಲಮಂಗಲ ಹೋಗೋರು ತುಂಬಾ ಜನ ಹೆಣ್ಮಕ್ಳು ಇವತ್ತು ಬರ್ತಾನೆ ಇಲ್ಲ. ನಾನು ಗಮನಿಸಿದ್ವಿ, ಬರ್ತಾ ಇಲ್ಲ. ಯಾಕಂದ್ರೆ ದಿ ಕ್ಯಾನಾಟ್ ಅಫೋರ್ಡ್. ಪಾಪ ಅವರಿಗೆ ಹೂ ಕಟ್ಬಿಟ್ಟು ಸಿಗೋ ಚಿಲ್ಲರೆ ಪಾಪ 300 ರೂಪಾಯಿ 200 ರೂಪಾಯಲ್ಲಿ ಇವ್ರು ಮೆಟ್ರೋಗೆ 150 ರೂಪಾಯಿ ಕೊಡ್ಬೇಕು. ಅವ್ರು ಯಾಕೆ ಬರ್ತಾರೋ, ಅವ್ರು ಬಸ್ಸಲ್ಲೇ ಯೂಸ್ ಮಾಡ್ತಾರೋ. ಅವ್ರು ಮೊದಲು ಮೆಟ್ರೋದಲ್ಲಿ ಬೇಗ ಹೋಗ್ಬೋದು, ತೂಕ ಇರುತ್ತೆ, ಮೆಟ್ರೋ ಹೆಲ್ಪ್ ಆಗುತ್ತೆ ಅಂತ ಬರ್ತಾರೆ. ಸೊ ಅವ್ರಿಗೆ ಹಿಂಗ್ ಅನ್ಯಾಯ ಹಾಕಿರಿ. ಈ ತರ ಎಷ್ಟೋ ಜನ, ಅದರಲ್ಲೂ ಮಹಿಳೆಯರಿಗೆ ಮೇಡಮ್ ತುಂಬಾ ತೊಂದರೆ ಆಗಿರೋದು. ಪಾಪ ಅವರಿಗೆ ಬೇಗ ಹೋಗ್ಬೇಕು. ಮೆಟ್ರೋ ಇಟ್ ಇಸ್ ಬಿಕಮ್ ಪಾರ್ಟ್ ಆಫ್ ಅವರ್ ಲೈಫ್, ನಮ್ಮ ಜೀವನದ ಭಾಗ ಆಗೋಗ್ಬಿಟ್ಟಿದೆ. 7 ಗಂಟೆಗೆ ಎದ್ದು ರೆಡಿ ಆಗಿ 8 ಗಂಟೆಗೆ ನಾವು ಹೋಗ್ತಿದ್ವಿ. ಎಷ್ಟೋ ಜನ ಬೈಕೊಂಡು ಓಡಾಡ್ತಿದ್ದಾರೆ, ಇನ್ನು ಮಿಕ್ಕಿದವ್ರು ಬಿಟ್ಬಿಟ್ಟಿದ್ದಾರೆ. ಅದರಿಂದ ಇವತ್ತು ಮಾಲಿನ್ಯ ಹೆಚ್ಚಳ ಆಗಿದೆ ಅಂತ ವರದಿಗಳು ದಿನ ಬರ್ತಾ ಇದೆ. ಎಲ್ಲಿಂದ ಮಾಲಿನ್ಯ ಹೆಚ್ಚಳ ಆಗುತ್ತೆ ಸಡನ್ ಆಗಿ? ಯಾಕಂದ್ರೆ ಈ ಮೆಟ್ರೋ ಇಂದ ಬಿಡುಗಡೆ ಜನಗಳೆಲ್ಲ ಬಿಟ್ಬಿಟ್ಟು ಇವತ್ತು ಗಾಡಿ ತಗೊಂಡಿದ್ದಾರೆ. ನಮ್ಮ ಮೆಟ್ರೋ ಸಂಚಾರಕ್ಕೆ ಬಾಯ್ ಬಾಯ್ ಅಂತಿದ್ದಾರೆ ಜನ. ದರ ಏರಿಕೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ಗೆ ಭಾರಿ ಹೊರೆಯಾಯ್ತು. ನಮ್ಮ ಮೆಟ್ರೋ ಏರೋದನ್ನೇ ನಿಲ್ಲಿಸಂತಿದೆ ಪ್ರಯಾಣಿಕರು. ಅಗ್ಗದ ಸಾರಿಗೆ ಕಡೆಗೆ ಹೆಜ್ಜೆ ಹಾಕ್ತಿದ್ದಾರೆ ಸಿಟಿ ಜನ. ಮೇಡಮ್, ಇದನ್ನ ನಾವು ಪದೇ ಪದೇ ನಮ್ಮ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆಯಿಂದ ಪದೇ ಪದೇ ನಾವು ಹೇಳಿದೀವಿ. ಇವಾಗ ಮೆಟ್ರೋ ಇದು ರಿಪೋರ್ಟ್ಸ್ ಬಂದಿದೆ ಅಲ್ಲ, ಒಂದೇ ತಿಂಗಳಲ್ಲಿ 40 ಲ್ಯಾಕ್ ಯೂಸರ್ಸ್ ಟೋಟಲ್ ಕ್ಯುಮುಲೇಟಿವ್ ಆಗಿ 40 ಲ್ಯಾಕ್ ಯೂಸರ್ಸ್ ಮೆಟ್ರೋನ್ ಬಿಟ್ಟಿದ್ದಾರೆ.
ಸೊ ಹಿಂಗಂದ್ರೆ ಆ 40 ಲಕ್ಷ ಜನ ಎಲ್ಲಿದ್ದಾರೆ ಇವತ್ತು ರಸ್ತೆ ಮೇಲಿದ್ದಾರೆ, ಇಲ್ಲ ಬೇರೆ ಟ್ರಾನ್ಸ್ಪೋರ್ಟ್. ತುಂಬಾ ಜನ ನೀವು ಇವಾಗ ಇದೇ ತಗೊಂಡ್ರೆ ಮೇಡಮ್, ಹೂ ಮಾರೋರು, ಎಷ್ಟೋ ಜನ ಮಾರ್ಕೆಟ್ ಇಂದ ನೆಲಮಂಗಲ ಹೋಗೋರು ತುಂಬಾ ಜನ ಹೆಣ್ಮಕ್ಳು ಇವತ್ತು ಬರ್ತಾನೆ ಇಲ್ಲ. ನಾನು ಗಮನಿಸಿದ್ವಿ, ಬರ್ತಾ ಇಲ್ಲ. ಯಾಕಂದ್ರೆ ದಿ ಕ್ಯಾನಾಟ್ ಅಫೋರ್ಡ್. ಪಾಪ ಅವರಿಗೆ ಹೂ ಕಟ್ಬಿಟ್ಟು ಸಿಗೋ ಚಿಲ್ಲರೆ ಪಾಪ 300 ರೂಪಾಯಿ 200 ರೂಪಾಯಲ್ಲಿ ಇವ್ರು ಮೆಟ್ರೋಗೆ 150 ರೂಪಾಯಿ ಕೊಡ್ಬೇಕಂದ್ರೆ ಅವ್ರು ಯಾಕೆ ಬರ್ತಾರೆ? ಅವ್ರು ಬಸ್ಸಲ್ಲೇ ಯೂಸ್ ಮಾಡ್ತಾರೆ. ಅವ್ರು ಮೊದಲು ಮೆಟ್ರೋದಲ್ಲಿ ಬೇಗ ಹೋಗ್ಬೋದು, ತೂಕ ಇರುತ್ತೆ, ಮೆಟ್ರೋ ಹೆಲ್ಪ್ ಆಗುತ್ತೆ ಅಂತ ಬರ್ತಾರೆ. ಸೊ ಅವ್ರಿಗೆ ಹಿಂಗ್ ಅನ್ಯಾಯ ಹಾಕಿರಿ. ಈ ತರ ಎಷ್ಟೋ ಜನ, ಅದರಲ್ಲೂ ಮಹಿಳೆಯರಿಗೆ ಮೇಡಮ್ ತುಂಬಾ ತೊಂದರೆ ಆಗಿರೋದು. ಪಾಪ ಅವರಿಗೆ ಬೇಗ ಹೋಗ್ಬೇಕು, ಮೆಟ್ರೋ ಇಟ್ ಹಸ್ ಬಿಕಮ್ ಪಾರ್ಟ್ ಆಫ್ ಅವರ್ ಲೈಫ್, ನಮ್ಮ ಜೀವನದ ಭಾಗ ಆಗೋಗ್ಬಿಟ್ಟಿದೆ. 7 ಗಂಟೆಗೆ ಎದ್ದು ರೆಡಿ ಆಗಿ 8 ಗಂಟೆಗೆ ನಾವು ಹೋಗ್ತಿದ್ವಿ. ಎಷ್ಟೋ ಜನ ಬೈಕೊಂಡು ಓಡಾಡ್ತಿದ್ದಾರೆ, ಇನ್ನು ಮಿಕ್ಕಿದವ್ರು ಬಿಟ್ಬಿಟ್ಟಿದ್ದಾರೆ. ಅದರಿಂದ ಇವತ್ತು ಮಾಲಿನ್ಯ ಹೆಚ್ಚಳ ಆಗಿದೆ ಅಂತ ವರದಿಗಳು ದಿನ ಬರ್ತಾ ಇದೆ. ಎಲ್ಲಿಂದ ಮಾಲಿನ್ಯ ಹೆಚ್ಚಳ ಆಗುತ್ತೆ ಸಡನ್ ಆಗಿ? ಯಾಕಂದ್ರೆ ಈ ಮೆಟ್ರೋ ಇಂದ ಬಿಡುಗಡೆ ಜನಗಳೆಲ್ಲ ಬಿಟ್ಬಿಟ್ಟು ಇವತ್ತು ಗಾಡಿ ತಗೊಂಡಿದ್ದಾರೆ. ನಮ್ಮ ಮೆಟ್ರೋ ಸಂಚಾರಕ್ಕೆ ಬಾಯ್ ಬಾಯ್ ಅಂತಿದ್ದಾರೆ ಜನ. ದರ ಏರಿಕೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ಗೆ ಭಾರಿ ಹೊರೆಯಾಯ್ತ. ನಮ್ಮ ಮೆಟ್ರೋ ಏರೋದನ್ನೇ ನಿಲ್ಲಿಸಂತಿದೆ ಪ್ರಯಾಣಿಕರು. ಅಗ್ಗದ ಸಾರಿಗೆ ಕಡೆಗೆ ಹೆಜ್ಜೆ ಹಾಕ್ತಿದ್ದಾರೆ ಸಿಟಿ ಜನ. ಮೇಡಮ್, ಇದನ್ನ ನಾವು ಪದೇ ಪದೇ ನಮ್ಮ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆಯಿಂದ ಪದೇ ಪದೇ ನಾವು ಹೇಳಿದೀವಿ. ಇವಾಗ ಮೆಟ್ರೋ ಇದು ರಿಪೋರ್ಟ್ಸ್ ಬಂದಿದೆಯಲ್ಲ, ಒಂದೇ ತಿಂಗಳಲ್ಲಿ 40 ಲ್ಯಾಕ್ ಯೂಸರ್ಸ್, ಟೋಟಲ್ ಕ್ಯುಮುಲೇಟಿವ್ ಆಗಿ 40 ಲ್ಯಾಕ್ ಯೂಸರ್ಸ್ ಮೆಟ್ರೋನ್ ಬಿಟ್ಟಿದ್ದಾರೆ. ಸೊ ಹಿಂಗಂದ್ರೆ ಆ 40 ಲಕ್ಷ ಜನ ಎಲ್ಲಿದ್ದಾರೆ ಇವತ್ತು ರಸ್ತೆ ಮೇಲಿದ್ದಾರೆ, ಇಲ್ಲ ಬೇರೆ ಟ್ರಾನ್ಸ್ಪೋರ್ಟ್. ತುಂಬಾ ಜನ ನೀವು ಇವಾಗ ಇದೇ ತಗೊಂಡ್ರೆ ಮೇಡಮ್, ಹೂ ಮಾರೋರು, ಎಷ್ಟೋ ಜನ ಮಾರ್ಕೆಟ್ ಇಂದ ನೆಲಮಂಗಲ ಹೋಗೋರು ತುಂಬಾ ಜನ ಹೆಣ್ಮಕ್ಳು ಇವತ್ತು ಬರ್ತಾನೆ ಇಲ್ಲ. ನಾನು ಗಮನಿಸಿದ್ವಿ, ಬರ್ತಾ ಇಲ್ಲ. ಯಾಕಂದ್ರೆ ದಿ ಕ್ಯಾನಾಟ್ ಅಫೋರ್ಡ್. ಪಾಪ ಅವರಿಗೆ ಹೂ ಕಟ್ಬಿಟ್ಟು ಸಿಗೋ ಚಿಲ್ಲರೆ ಪಾಪ 300 ರೂಪಾಯಿ 200 ರೂಪಾಯಲ್ಲಿ ಇವ್ರು ಮೆಟ್ರೋಗೆ 150 ರೂಪಾಯಿ ಕೊಡ್ಬೇಕಂದ್ರೆ ಅವ್ರು ಯಾಕೆ ಬರ್ತಾರೆ? ಅವ್ರು ಬಸ್ಸಲ್ಲೇ ಯೂಸ್ ಮಾಡ್ತಾರೆ. ಅವ್ರು ಮೊದಲು ಮೆಟ್ರೋದಲ್ಲಿ ಬೇಗ ಹೋಗ್ಬೋದು, ತೂಕ ಇರುತ್ತೆ, ಮೆಟ್ರೋ ಹೆಲ್ಪ್ ಆಗುತ್ತೆ ಅಂತ ಬರ್ತಾರೆ. ಸೊ ಅವ್ರಿಗೆ ಹಿಂಗ್ ಅನ್ಯಾಯ ಹಾಕಿರಿ. ಈ ತರ ಎಷ್ಟೋ ಜನ, ಅದರಲ್ಲೂ ಮಹಿಳೆಯರಿಗೆ ಮೇಡಮ್ ತುಂಬಾ ತೊಂದರೆ ಆಗಿರೋದು. ಪಾಪ ಅವರಿಗೆ ಬೇಗ ಹೋಗ್ಬೇಕು, ಮೆಟ್ರೋ ಇಟ್ ಹಸ್ ಬಿಕಮ್ ಪಾರ್ಟ್ ಆಫ್ ಅವರ್ ಲೈಫ್, ನಮ್ಮ ಜೀವನದ ಭಾಗ ಆಗೋಗ್ಬಿಟ್ಟಿದೆ. 7 ಗಂಟೆಗೆ ಎದ್ದು ರೆಡಿ ಆಗಿ 8 ಗಂಟೆಗೆ ನಾವು ಹೋಗ್ತಿದ್ವಿ. ಎಷ್ಟೋ ಜನ ಬೈಕೊಂಡು ಓಡಾಡ್ತಿದ್ದಾರೆ, ಇನ್ನು ಮಿಕ್ಕಿದವ್ರು ಬಿಟ್ಬಿಟ್ಟಿದ್ದಾರೆ. ಅದರಿಂದ ಇವತ್ತು ಮಾಲಿನ್ಯ ಹೆಚ್ಚಳ ಆಗಿದೆ ಅಂತ ವರದಿಗಳು ದಿನ ಬರ್ತಾ ಇದೆ. ಎಲ್ಲಿಂದ ಮಾಲಿನ್ಯ ಹೆಚ್ಚಳ ಆಗುತ್ತೆ ಸಡನ್ ಆಗಿ? ಯಾಕಂದ್ರೆ ಈ ಮೆಟ್ರೋ ಇಂದ ಬಿಡುಗಡೆ ಜನಗಳೆಲ್ಲ ಬಿಟ್ಬಿಟ್ಟು ಇವತ್ತು ಗಾಡಿ ತಗೊಂಡಿದ್ದಾರೆ. ನಮ್ಮ ಮೆಟ್ರೋ ಸಂಚಾರಕ್ಕೆ ಬಾಯ್ ಬಾಯ್ ಅಂತಿದ್ದಾರೆ ಜನ. ದರ ಏರಿಕೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ಗೆ ಭಾರಿ ಹೊರೆಯಾಯ್ತ. ನಮ್ಮ ಮೆಟ್ರೋ ಏರೋದನ್ನೇ ನಿಲ್ಲಿಸಂತಿದೆ ಪ್ರಯಾಣಿಕರು. ಅಗ್ಗದ ಸಾರಿಗೆ ಕಡೆಗೆ ಹೆಜ್ಜೆ ಹಾಕ್ತಿದ್ದಾರೆ ಸಿಟಿ ಜನ. ಮೇಡಮ್, ಇದನ್ನ ನಾವು ಪದೇ ಪದೇ ನಮ್ಮ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆಯಿಂದ ಪದೇ ಪದೇ ನಾವು ಹೇಳಿದೀವಿ. ಇವಾಗ ಮೆಟ್ರೋ ಇದು ರಿಪೋರ್ಟ್ಸ್ ಬಂದಿದೆಯಲ್ಲ, ಒಂದೇ ತಿಂಗಳಲ್ಲಿ 40 ಲ್ಯಾಕ್ ಯೂಸರ್ಸ್, ಟೋಟಲ್ ಕ್ಯುಮುಲೇಟಿವ್ ಆಗಿ 40 ಲ್ಯಾಕ್ ಯೂಸರ್ಸ್ ಮೆಟ್ರೋನ್ ಬಿಟ್ಟಿದ್ದಾರೆ. ಸೊ ಹಿಂಗಂದ್ರೆ ಆ 40 ಲಕ್ಷ ಜನ ಎಲ್ಲಿದ್ದಾರೆ ಇವತ್ತು ರಸ್ತೆ ಮೇಲಿದ್ದಾರೆ, ಇಲ್ಲ ಬೇರೆ ಟ್ರಾನ್ಸ್ಪೋರ್ಟ್. ತುಂಬಾ ಜನ ನೀವು ಇವಾಗ ಇದೇ ತಗೊಂಡ್ರೆ ಮೇಡಮ್, ಹೂ ಮಾರೋರು, ಎಷ್ಟೋ ಜನ ಮಾರ್ಕೆಟ್ ಇಂದ ನೆಲಮಂಗಲ ಹೋಗೋರು ತುಂಬಾ ಜನ ಹೆಣ್ಮಕ್ಳು ಇವತ್ತು ಬರ್ತಾನೆ ಇಲ್ಲ. ನಾನು ಗಮನಿಸಿದ್ವಿ, ಬರ್ತಾ ಇಲ್ಲ. ಯಾಕಂದ್ರೆ ದಿ ಕ್ಯಾನಾಟ್ ಅಫೋರ್ಡ್. ಪಾಪ ಅವರಿಗೆ ಹೂ ಕಟ್ಬಿಟ್ಟು ಸಿಗೋ ಚಿಲ್ಲರೆ ಪಾಪ 300 ರೂಪಾಯಿ 200 ರೂಪಾಯಲ್ಲಿ ಇವ್ರು ಮೆಟ್ರೋಗೆ 150 ರೂಪಾಯಿ ಕೊಡ್ಬೇಕಂದ್ರೆ ಅವ್ರು ಯಾಕೆ ಬರ್ತಾರೆ? ಅವ್ರು ಬಸ್ಸಲ್ಲೇ ಯೂಸ್ ಮಾಡ್ತಾರೆ. ಅವ್ರು ಮೊದಲು ಮೆಟ್ರೋದಲ್ಲಿ ಬೇಗ ಹೋಗ್ಬೋದು, ತೂಕ ಇರುತ್ತೆ, ಮೆಟ್ರೋ ಹೆಲ್ಪ್ ಆಗುತ್ತೆ ಅಂತ ಬರ್ತಾರೆ. ಸೊ ಅವ್ರಿಗೆ ಹಿಂಗ್ ಅನ್ಯಾಯ ಹಾಕಿರಿ. ಈ ತರ ಎಷ್ಟೋ ಜನ, ಅದರಲ್ಲೂ ಮಹಿಳೆಯರಿಗೆ ಮೇಡಮ್ ತುಂಬಾ ತೊಂದರೆ ಆಗಿರೋದು. ಪಾಪ ಅವರಿಗೆ ಬೇಗ ಹೋಗ್ಬೇಕು, ಮೆಟ್ರೋ ಇಟ್ ಹಸ್ ಬಿಕಮ್ ಪಾರ್ಟ್ ಆಫ್ ಅವರ್ ಲೈಫ್, ನಮ್ಮ ಜೀವನದ ಭಾಗ ಆಗೋಗ್ಬಿಟ್ಟಿದೆ. 7 ಗಂಟೆಗೆ ಎದ್ದು ರೆಡಿ ಆಗಿ 8 ಗಂಟೆಗೆ ನಾವು ಹೋಗ್ತಿದ್ವಿ. ಎಷ್ಟೋ ಜನ ಬೈಕೊಂಡು ಓಡಾಡ್ತಿದ್ದಾರೆ, ಇನ್ನು ಮಿಕ್ಕಿದವ್ರು ಬಿಟ್ಬಿಟ್ಟಿದ್ದಾರೆ. ಅದರಿಂದ ಇವತ್ತು ಮಾಲಿನ್ಯ ಹೆಚ್ಚಳ ಆಗಿದೆ ಅಂತ ವರದಿಗಳು ದಿನ ಬರ್ತಾ ಇದೆ. ಎಲ್ಲಿಂದ ಮಾಲಿನ್ಯ ಹೆಚ್ಚಳ ಆಗುತ್ತೆ ಸಡನ್ ಆಗಿ? ಯಾಕಂದ್ರೆ ಈ ಮೆಟ್ರೋ ಇಂದ ಬಿಡುಗಡೆ ಜನಗಳೆಲ್ಲ ಬಿಟ್ಬಿಟ್ಟು ಇವತ್ತು ಗಾಡಿ ತಗೊಂಡಿದ್ದಾರೆ. ನಮ್ಮ ಮೆಟ್ರೋ ಸಂಚಾರಕ್ಕೆ ಬಾಯ್ ಬಾಯ್ ಅಂತಿದ್ದಾರೆ ಜನ. ದರ ಏರಿಕೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ಗೆ ಭಾರಿ ಹೊರೆಯಾಯ್ತ. ನಮ್ಮ ಮೆಟ್ರೋ ಏರೋದನ್ನೇ ನಿಲ್ಲಿಸಂತಿದೆ ಪ್ರಯಾಣಿಕರು. ಅಗ್ಗದ ಸಾರಿಗೆ ಕಡೆಗೆ ಹೆಜ್ಜೆ ಹಾಕ್ತಿದ್ದಾರೆ ಸಿಟಿ ಜನ. ಮೇಡಮ್, ಇದನ್ನ ನಾವು ಪದೇ ಪದೇ ನಮ್ಮ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆಯಿಂದ ಪದೇ ಪದೇ ನಾವು ಹೇಳಿದೀವಿ. ಇವಾಗ ಮೆಟ್ರೋ ಇದು ರಿಪೋರ್ಟ್ಸ್ ಬಂದಿದೆಯಲ್ಲ, ಒಂದೇ ತಿಂಗಳಲ್ಲಿ 40 ಲ್ಯಾಕ್ ಯೂಸರ್ಸ್, ಟೋಟಲ್ ಕ್ಯುಮುಲೇಟಿವ್ ಆಗಿ 40 ಲ್ಯಾಕ್ ಯೂಸರ್ಸ್ ಮೆಟ್ರೋನ್ ಬಿಟ್ಟಿದ್ದಾರೆ. ಸೊ ಹಿಂಗಂದ್ರೆ ಆ 40 ಲಕ್ಷ ಜನ ಎಲ್ಲಿದ್ದಾರೆ ಇವತ್ತು ರಸ್ತೆ ಮೇಲಿದ್ದಾರೆ, ಇಲ್ಲ ಬೇರೆ ಟ್ರಾನ್ಸ್ಪೋರ್ಟ್. ತುಂಬಾ ಜನ ನೀವು ಇವಾಗ ಇದೇ ತಗೊಂಡ್ರೆ ಮೇಡಮ್, ಹೂ ಮಾರೋರು, ಎಷ್ಟೋ ಜನ ಮಾರ್ಕೆಟ್ ಇಂದ ನೆಲಮಂಗಲ ಹೋಗೋರು ತುಂಬಾ ಜನ ಹೆಣ್ಮಕ್ಳು ಇವತ್ತು ಬರ್ತಾನೆ ಇಲ್ಲ. ನಾನು ಗಮನಿಸಿದ್ವಿ, ಬರ್ತಾ ಇಲ್ಲ. ಯಾಕಂದ್ರೆ ದಿ ಕ್ಯಾನಾಟ್ ಅಫೋರ್ಡ್. ಪಾಪ ಅವರಿಗೆ ಹೂ ಕಟ್ಬಿಟ್ಟು ಸಿಗೋ ಚಿಲ್ಲರೆ ಪಾಪ 300 ರೂಪಾಯಿ 200 ರೂಪಾಯಲ್ಲಿ ಇವ್ರು ಮೆಟ್ರೋಗೆ 150 ರೂಪಾಯಿ ಕೊಡ್ಬೇಕಂದ್ರೆ ಅವ್ರು ಯಾಕೆ ಬರ್ತಾರೆ? ಅವ್ರು ಬಸ್ಸಲ್ಲೇ ಯೂಸ್ ಮಾಡ್ತಾರೆ. ಅವ್ರು ಮೊದಲು ಮೆಟ್ರೋದಲ್ಲಿ ಬೇಗ ಹೋಗ್ಬೋದು, ತೂಕ ಇರುತ್ತೆ, ಮೆಟ್ರೋ ಹೆಲ್ಪ್ ಆಗುತ್ತೆ ಅಂತ ಬರ್ತಾರೆ. ಸೊ ಅವ್ರಿಗೆ ಹಿಂಗ್ ಅನ್ಯಾಯ ಹಾಕಿರಿ. ಈ ತರ ಎಷ್ಟೋ ಜನ, ಅದರಲ್ಲೂ ಮಹಿಳೆಯರಿಗೆ ಮೇಡಮ್ ತುಂಬಾ ತೊಂದರೆ ಆಗಿರೋದು. ಪಾಪ ಅವರಿಗೆ ಬೇಗ ಹೋಗ್ಬೇಕು, ಮೆಟ್ರೋ ಇಟ್ ಹಸ್ ಬಿಕಮ್ ಪಾರ್ಟ್ ಆಫ್ ಅವರ್ ಲೈಫ್, ನಮ್ಮ ಜೀವನದ ಭಾಗ ಆಗೋಗ್ಬಿಟ್ಟಿದೆ. 7 ಗಂಟೆಗೆ ಎದ್ದು ರೆಡಿ ಆಗಿ 8 ಗಂಟೆಗೆ ನಾವು ಹೋಗ್ತಿದ್ವಿ. ಎಷ್ಟೋ ಜನ ಬೈಕೊಂಡು ಓಡಾಡ್ತಿದ್ದಾರೆ, ಇನ್ನು ಮಿಕ್ಕಿದವ್ರು ಬಿಟ್ಬಿಟ್ಟಿದ್ದಾರೆ. ಅದರಿಂದ ಇವತ್ತು ಮಾಲಿನ್ಯ ಹೆಚ್ಚಳ ಆಗಿದೆ ಅಂತ ವರದಿಗಳು ದಿನ ಬರ್ತಾ ಇದೆ. ಎಲ್ಲಿಂದ ಮಾಲಿನ್ಯ ಹೆಚ್ಚಳ ಆಗುತ್ತೆ ಸಡನ್ ಆಗಿ? ಯಾಕಂದ್ರೆ ಈ ಮೆಟ್ರೋ ಇಂದ ಬಿಡುಗಡೆ ಜನಗಳೆಲ್ಲ ಬಿಟ್ಬಿಟ್ಟು ಇವತ್ತು ಗಾಡಿ ತಗೊಂಡಿದ್ದಾರೆ.
ನಮ್ಮ ಮೆಟ್ರೋ ಸಂಚಾರಕ್ಕೆ ಬಾಯ್ ಬಾಯ್ ಅಂತಿದ್ದಾರೆ ಜನ. ದರ ಏರಿಕೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ಗೆ ಭಾರಿ ಹೊರೆಯಾಯ್ತು. ನಮ್ಮ ಮೆಟ್ರೋ ಏರೋದನ್ನೇ ನಿಲ್ಲಿಸಂತಿದೆ ಪ್ರಯಾಣಿಕರು. ಅಗ್ಗದ ಸಾರಿಗೆ ಕಡೆಗೆ ಹೆಜ್ಜೆ ಹಾಕ್ತಿದ್ದಾರೆ ಸಿಟಿ ಜನ. ಮೇಡಮ್, ಇದನ್ನ ನಾವು ಪದೇ ಪದೇ ನಮ್ಮ ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆಯಿಂದ ಪದೇ ಪದೇ ನಾವು ಹೇಳಿದೀವಿ. ಇವಾಗ ಮೆಟ್ರೋ ಇದು ರಿಪೋರ್ಟ್ಸ್ ಬಂದಿದೆಯಲ್ಲ, ಒಂದೇ ತಿಂಗಳಲ್ಲಿ 40 ಲ್ಯಾಕ್ ಯೂಸರ್ಸ್ ಟೋಟಲ್ ಕ್ಯುಮುಲೇಟಿವ್ ಆಗಿ 40 ಲ್ಯಾಕ್ ಯೂಸರ್ಸ್ ಮೆಟ್ರೋನ್ ಬಿಟ್ಟಿದ್ದಾರೆ. ಸೊ ಹಿಂಗಂದ್ರೆ ಆ 40 ಲಕ್ಷ ಜನ ಎಲ್ಲಿದ್ದಾರೆ ಇವತ್ತು ರಸ್ತೆ ಮೇಲಿದ್ದಾರೆ, ಇಲ್ಲ ಬೇರೆ ಟ್ರಾನ್ಸ್ಪೋರ್ಟ್. ತುಂಬಾ ಜನ ನೀವು ಈಗ ಇದೇ ತಗೊಂಡ್ರೆ ಮೇಡಮ್, ಹೂಮಾರ್ ಅವರು ಎಷ್ಟೋ ಜನ ಮಾರ್ಕೆಟ್ ಇಂದ ನೆಲಮಂಗಲಕ್ಕೆ ಹೋಗೋರು ತುಂಬಾ ಜನ ಹೆಣ್ಮಕ್ಳು ಇದು ಬರ್ತಾನೆ ಇಲ್ಲ. ನಾನು ಗಮನಿಸಿದ್ವಿ, ಬರ್ತಾ ಇಲ್ಲ. ಯಾಕಂದ್ರೆ ದಿ ಕ್ಯಾನಾಟ್ ಅಫೋರ್ಡ್. ಪಾಪ ಅವರಿಗೆ ಹೂ ಕಟ್ಬಿಟ್ಟು ಸಿಗೋ ಚಿಲ್ಲರೆ ಪಾಪ 300 ರೂಪಾಯಿ 200 ರೂಪಾಯಲ್ಲಿ ಇವ್ರು ಮೆಟ್ರೋಗೆ 150 ರೂಪಾಯಿ ಕೊಡ್ಬೇಕು. ಅವ್ರು ಯಾಕೆ ಬರ್ತಾರೋ, ಅವ್ರು ಬಸ್ಸಲ್ಲೇ ಯೂಸ್ ಮಾಡ್ತಾರೋ. ಅವ್ರು ಮೊದಲು ಮೆಟ್ರೋದಲ್ಲಿ ಬೇಗ ಹೋಗ್ಬೋದು, ತೂಕ ಇರುತ್ತೆ, ಮೆಟ್ರೋ ಹೆಲ್ಪ್ ಆಗುತ್ತೆ ಅಂತ ಬರ್ತಾರೆ. ಸೊ ಅವ್ರಿಗೆ ಹಿಂಗ್ ಅನ್ಯಾಯ ಹಾಕಿದೆ. ಈ ತರ ಎಷ್ಟೋ ಜನ, ಅದರಲ್ಲೂ ಮಹಿಳೆಯರಿಗೆ ಮೇಡಮ್ ತುಂಬಾ ತೊಂದರೆ ಆಗಿರೋದು. ಪಾಪ ಅವರಿಗೆ ಬೇಗ ಹೋಗ್ಬೇಕು. ಮೆಟ್ರೋ ಇಟ್ ಇಸ್ ಬಿಕಮ್ ಪಾರ್ಟ್ ಆಫ್ ಅವರ್ ಲೈಫ್. ನಮ್ಮ ಜೀವನದ ಭಾಗ ಆಗೋಗ್ಬಿಟ್ಟಿದೆ. 7 ಗಂಟೆಗೆ ಎದ್ದು ರೆಡಿ ಆಗಿ 8 ಗಂಟೆಗೆ ನಾವು ಹೋಗ್ತಿದ್ವಿ. ಎಷ್ಟೋ ಜನ ಬೈಕೊಂಡು ಓಡಾಡ್ತಿದ್ದಾರೆ, ಇನ್ನು ಮಿಕ್ಕಿದವ್ರು ಬಿಟ್ಬಿಟ್ಟಿದ್ದಾರೆ. ಅದರಿಂದ ಇವತ್ತು ಮಾಲಿನ್ಯ ಹೆಚ್ಚಳ ಆಗಿದೆ ಅಂತ ವರದಿಗಳು ದಿನ ಬರ್ತಾ ಇದೆ. ಎಲ್ಲಿಂದ ಮಾಲಿನ್ಯ ಹೆಚ್ಚಳ ಆಗುತ್ತೆ ಸಡನ್ ಆಗಿ? ಯಾಕಂದ್ರೆ ಈ ಮೆಟ್ರೋ ಇಂದ ಬಿಡುಗಡೆ ಜನಗಳೆಲ್ಲ ಬಿಟ್ಬಿಟ್ಟು ಇವತ್ತು ಗಾಡಿ ತಗೊಂಡಿದ್ದಾರೆ.